ಡಾಬಾಸ್ಪೇಟೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ. ದಿನಕ್ಕೆ ಸಾವಿರಾರು ಮಂದಿ ಪ್ರಯಾಣ ಮಾಡುವಂತಹ ನಿಲ್ದಾಣ ಇದಾಗಿದ್ದು, ಡಾಬಾಸ್ಪೇಟೆ ಬಸ್ ನಿಲ್ದಾಣದ ಸುತ್ತಮುತ್ತ ಗಬ್ಬೆದ್ದು ದುರ್ವಾಸನೆ ಬರ್ತಾ ಇದೆ. ಸಾರ್ವಜನಿಕರು ಹಾಗೆ ಪ್ರಯಾಣಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಅಂತ ಸಾರ್ವಜನಿಕರು ಇಷ್ಟು ದಿನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರ ಬೆನ್ನಲ್ಲೇ ಡಾಬಾಸ್ಪೇಟೆ ಬಸ್ ನಿಲ್ದಾಣದಲ್ಲಿ ಗಬ್ಬು ನಾರ್ತಾ ಇರುವಂತಹ ದೃಶ್ಯಗಳನ್ನ ಡಾಬಾಸ್ಪೇಟೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಜು ಅವರು ಗಮನಿಸಿ ಒಂದು ಕ್ಷಣ ಈ ದೃಶ್ಯವನ್ನ ನೋಡ್ತಾ ಇದ್ದಂತೆ ಅವರೇ ಹೌಹಾರಿದ್ರು. ತತ್ಕ್ಷಣವೇ ಈ ಸಾಂಕ್ರಾಮಿಕ ರೋಗ ಹರಡುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಬಾಟಲ್, ಪ್ಯಾಕೆಟ್, ತಂಬಾಕು ತಿಂದು ಎಸೆದ ಪ್ಲಾಸ್ಟಿಕ್ ಕವರ್ಗಳು, ಗುಟ್ಕಾ ಪ್ಯಾಕೆಟ್ ಸೇರಿದಂತೆ ಮದ್ಯದ ಬಾಟಲಿಗಳು ಕೂಡ ಬಿದ್ದಿದ್ರು ಅದನ್ನ ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡಿಲ್ಲ. ನಿಲ್ದಾಣದ ಹತ್ತಿರ ಸೋಂಪುರ ಗ್ರಾಮ ಪಂಚಾಯಿತಿ ಹಾಗೆ ವಾಸದ ಮನೆಗಳು ಇದ್ದು ಸರ್ಕಾರ ಸ್ವಚ್ಛತೆಗಾಗಿ ಕೋಟ್ಯಾನುಗಟ್ಟಲೆ ಹಣವನ್ನ ಸುರಿತಾ ಇದೆ. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ಬಗ್ಗೆ ಜನರು ಅಸಮಾಧಾನವನ್ನ ಇನ್ಸ್ಪೆಕ್ಟರ್ ಮುಂದೆನೇ ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಬೇಕಾಬಿಟ್ಟಿಯಾಗಿ ಬಸ್ ಸ್ಟಾಪ್ಗಳಲ್ಲಿ ಪಾರ್ಕಿಂಗ್ ಮಾಡಲಾಗ್ತಾ ಇತ್ತು. ಇದರಿಂದ ಬಸ್ಗಳ ಓಡಾಟಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಲೇಬೇಕು ಅಂತ ಕೇವಲ 24 ಗಂಟೆಗಳಲ್ಲಿ ಇದರ ಸ್ವಚ್ಛತಾ ಕಾರ್ಯ ಮಾಡಿಸುವುದಾಗಿ ಡಾಬಾಸ್ಪೇಟೆ ಇನ್ಸ್ಪೆಕ್ಟರ್ ರಾಜು ಅವರು ಅಲ್ಲಿ ನೆರೆದಿದ್ದ ಜನರಿಗೆ ಭರವಸೆಯನ್ನ ನೀಡಿದರು. ಈಗಾಗಲೇ ಡಾಬಾಸ್ಪೇಟೆಯ ಜನರು ರಾಜು ಅವರ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಟಿದ್ದಾರೆ. ಇಂತಹ ಕೆಲಸಗಳು ಅಷ್ಟೇ ಅಲ್ಲದೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಇನ್ಸ್ಪೆಕ್ಟರ್ ರಾಜು ಅವರು ಸ್ಥಳಕ್ಕೆ ಆಗಮಿಸಿ ಆಯಾಯ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕೊಡಿಸುವ ಪ್ರಯತ್ನವನ್ನ ಈಗಾಗಲೇ ಎಷ್ಟೋ ಮಾಡಿದ್ದಾರೆ. ಒಟ್ಟಾರೆಯಾಗಿ ಡಾಬಾಸ್ಪೇಟೆಯ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡದೇ ಇರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇನ್ನು ಮುಂದೆ ಇಂತಹ ಸಮಸ್ಯೆ ಬಾರದಂತೆ ಡಾಬಾಸ್ಪೇಟೆ ಇನ್ಸ್ಪೆಕ್ಟರ್ ರಾಜು ಅವರು ಜನರಿಗೆ ಭರವಸೆಯನ್ನ ನೀಡಿದ್ದಾರೆ. ಏನಮ್ಮ ಇವತ್ತು ನೋಡಮ್ಮ ಕರೆಕ್ಟಾಗಿ ಕ್ಲೀನ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಆಗಂಗಿಲ್ಲ ಅವನು ಫುಲ್ ಕ್ಲೀನ್ ಇರಲಿ ಎಲ್ಲ ತೆಗೆಸ್ಕೊಂಡು